ಡಿಎನ್ಎಯ ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದರೆ ದೇಶದ ಹವಾಮಾನದ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ. ನೀವು ಜಮ್ಮು ಕಾಶ್ಮೀರ ನೋಡ್ತಾ ಇದ್ದೀರಿ, ಅಸ್ಸಾಂ ನೋಡ್ತಾ ಇದ್ದೀರಿ, ತತ್ತರಿಸಿ ಹೋಗಿದ್ದಾರೆ. ನಿರಂತರವಾಗಿ ಆಗ್ತಾ ಇರುವಂತಹ ಪ್ರಕೃತಿಯ ವಿಕೋಪ, ಒಂದು ಕಡೆ ಮಳೆ, ಭೂಕುಸಿತ, ಗ್ರಾಮಗಳ ನಡುವಿನ ಹಳ್ಳಿಗಳ ನಡುವಿನ ಸಂಪರ್ಕವೇ ಕಡಿತವಾಗ್ತಾ ಇದೆ. ಇದು ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಒಂದು ಜಮ್ಮು ಕಾಶ್ಮೀರ, ಅಸ್ಸಾಂ ಈ ಭಾಗದಲ್ಲಿ ಆಗ್ತಿರುವಂತಹ ಮಳೆಯಿಂದ ಆಗ್ತಿರುವಂತಹ ಅವಾಂತರವನ್ನು ನೋಡ್ತಾ ಕರ್ನಾಟಕದಲ್ಲಿ ಇದು ಯಾವ ರೀತಿ ಮಳೆಯ ಅವ್ಯವಸ್ಥೆಗಳು ಉಂಟಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕರ್ನಾಟಕದಾದ್ಯಂತ ವರುಣನ ಅಟ್ಟಹಾಸ. ಈ ಕರ್ನಾಟಕದ ಪ್ರಸ್ತುತ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಕಡೆ ಅತಿವೃಷ್ಟಿ, ಮಗದೊಂದು ಕಡೆ ಅನಾವೃಷ್ಟಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಲ ವಿಶೇಷವಾಗಿ ಮಳೆ ಆಗಬಹುದು ಅಂತ ಅಂದ್ಕೊಂಡಾಗ ಒಂದು ವಾರ ಮಳೆನೇ ಬರಲಿಲ್ಲ. ಮಳೆ ಆಗಲ್ವೇನೋ ಅಂದ್ಕೊಂಡಾಗ ಒಂದು ವಾರ ಧೋ ಅಂತ ಮಳೆ ಬಂತು, ಅಣೆಕಟ್ಟುಗಳು ತುಂಬಿಡುವ ಅಂತ ಒಂದು ಸನ್ನಿವೇಶ ಇದೆ. ಸೊ ಹಾಗಾಗಿ ರಾಜ್ಯದ 11 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡಿದೆ. ಹವಾಮಾನ ಇಲಾಖೆ ಪೂರ್ವದಲ್ಲೇ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ. ಅದರ ಡೀಟೇಲ್ಸನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸೊ ಉತ್ತರ ಒಳನಾಡಿನಲ್ಲಿ ಮುಂದಿನ 7 ದಿನಗಳ ಕಾಲ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. ಕೆಲವೊಂದು ಕಡೆ ಜಿಟಿ ಇದೆ, ಕೆಲವೊಂದು ಕಡೆ ತುಂತುರು ಇದೆ, ಕೆಲವೊಂದು ಕಡೆ ಧೋ ಅಂತ ಸುರಿತಾ ಇದೆ, ಕೆಲವೊಂದು ಕಡೆ ಒಂದೇ ಒಂದು ಹನಿ ಮಳೆ ಇಲ್ಲ. ಉತ್ತರ ಒಳನಾಡಿನಲ್ಲಿ ಮುಂದಿನ 7 ದಿನಗಳ ಕಾಲ ಗುಡುಗು ಸಹಿತ ಭಾರಿ ಮಳೆ, ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಬೀಸುವ ಸಾಧ್ಯತೆ ಇದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆಯ ಮುನ್ಸೂಚನೆ ಇದೆ. ದಯವಿಟ್ಟು ಕರಾವಳಿ ಭಾಗದ ಜನ, ವಿಶೇಷವಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಬೇಡಿ. ಜುಲೈ 23ರಿಂದ ಮಳೆ ಕೊಂಚ ವಿರಾಮ ನೀಡಿದ್ರು ಆಗಸ್ಟ್ ಮೊದಲ ವಾರ ಭಾರಿ ಅಬ್ಬರಿಸುವಂತಹ ಸಾಧ್ಯತೆ ಇದೆ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಹೋಗೋಣ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಳೆಯ ರುದ್ರ ನರ್ತನ. ಧಾರಾಕಾರ ಮಳೆಯಾಗ್ತಾ ಇದೆ, ಭೂಕುಸಿತ ಉಂಟಾಗ್ತಾ ಇದೆ. ಸತ್ತವರ ಸಂಖ್ಯೆ 27ಕ್ಕೆ ಏರಿಕೆಯಾಗಿದೆ. ಪೂಂಚ್ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗಿದೆ. ಒಂದೇ ಕುಟುಂಬದ 7 ಮಂದಿ ಸಾವಿಗೀಡಾಗಿದ್ದಾರೆ. ಸುರಾ ನದಿಯ ಪ್ರವಾಹಕ್ಕೆ ನೂರಾರು ವಾಹನಗಳು, ಮನೆಗಳು ಕೊಚ್ಚಿ ಹೋಗಿದ್ದಾವೆ. ಕೆಲವೊಂದು ದೃಶ್ಯ ನೋಡಿದ್ರೆ ವೆರಿ ಶಾಕಿಂಗ್. ನೋಡಿ, ಆ ದೃಶ್ಯ ನೋಡಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದು ನೋಡ್ಬೋದು. ಧಾರ್ಮಿಕ ಯಾತ್ರೆಗಳು ಬಹುತೇಕ ಇರುವುದರಿಂದಾಗಿ ಅಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಪರಿಸ್ಥಿತಿಯ ನೇರ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಾವನ್ನಪ್ಪಿದವರ ಸಂಖ್ಯೆ ಹೆಚ್ಚಾಗಿದೆ, 27ಕ್ಕೆ ಏರಿಕೆಯಾಗಿದೆ. ಇನ್ನು ಅಸ್ಸಾಂಗೆ ಹೋಗೋಣ. ಅಸ್ಸಾಂನಲ್ಲಿ ನೋಡಿ ಪ್ರಳಯವೇ ಉಂಟಾಗಿದೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ. ಅಸ್ಸಾಂನ 16 ಜಿಲ್ಲೆಗಳಲ್ಲಿ ಪ್ರವಾಹದ ಭೀಕರ ಪರಿಸ್ಥಿತಿ ಉಂಟಾಗಿದೆ. ಸಾವಿನ ಸಂಖ್ಯೆ 34ಕ್ಕೆ ಏರಿಕೆಯಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಬ್ರಹ್ಮಪುತ್ರ ನದಿ. 872 ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. 24,000 ಹೆಕ್ಟೇರ್ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಿದೆ. 273 ಪರಿಹಾರ ಕೇಂದ್ರಗಳ ಸ್ಥಾಪನೆಯಾಗಿದೆ. NDRF ನಿರಂತರವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಶಿವಸಾಗರ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತರ ರಕ್ಷಣೆಗೆ ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಸ್ವಲ್ಪ ಕರ್ನಾಟಕ ಮತ್ತು ಮಹಾರಾಷ್ಟ್ರದತ್ತ ನಾವು ನೋಡ್ತಾ ಹೋಗೋದಾದರೆ ಕೃಷ್ಣ ತುಂಬಿ ಹರಿತಾ ಇದೆ. ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾದರೆ ಕೃಷ್ಣ ತುಂಬಿ ಹರಿಯುತ್ತೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಗೆ ನೀರು ನುಗ್ಗುತ್ತಾ ಇದೆ. ಕೃಷ್ಣ, ದೂದಗಂಗಾ ನದಿಗಳು ಉಕ್ಕಿ ಹರಿತಾ ಇರೋದರಿಂದಾಗಿ ಬೆಳಗಾವಿ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಚಿಕ್ಕೋಡಿ ತಾಲೂಕಿನ 4 ಕೆಳ ಹಂತದ ಸೇತುವೆಗಳು ಸಂಪೂರ್ಣ ಜಲಾವೃತ, ವಿಚ್ ಈಸ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗಿದೆ. ಹಾಗಾದಾಗ ಕೃಷ್ಣ ತುಂಬ ಹರಿಯುತ್ತೆ. ಸಣ್ಣ ಪುಟ್ಟ ಸೇತುವೆಗಳೆಲ್ಲ ಮುಳುಗಡೆ ಆಗ್ತವೆ. ಕೆಲವೊಂದು ಕಡೆ ಈ ತಡೆಗೋಡೆನೂ ಇರಲ್ಲ. ಜಾಗ್ರತೆ ಇರಬೇಕು ಸಂಚಾರ ಮಾಡುವ ಸಂದರ್ಭದಲ್ಲಿ. ಈಗ ನದಿ ತೀರದ ನಿವಾಸಿಗಳು ಬಹಳಷ್ಟು ಜನ ಇರ್ತಾರೆ, ಕೃಷಿ ಚಟುವಟಿಕೆ ಅಲ್ಲೇ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಈಗ ಹೇಳಲಾಗಿದೆ ಪರ್ಯಾಯ ವ್ಯವಸ್ಥೆಗಳನ್ನು ಅಥವಾ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅಂತ. ಕೃಷ್ಣಾ ನದಿಗೆ ಒಟ್ಟು ಒಳಹರಿವು 60,000 ಕ್ಯೂಸೆಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ವಿಚಾರ ನೋಡಿ, ದೇಶದ 70% ಭಾಗ ದಟ್ಟ ಮೋಡಗಳಿಂದ ಆವೃತವಾಗಿರುವ ಬಗ್ಗೆ ಇಸ್ರೋ ಎಚ್ಚರಿಕೆಯನ್ನು ನೀಡಿದೆ. ಉಪಗ್ರಹ ಚಿತ್ರಗಳ ಪ್ರಕಾರ ಭೂಮಿಯಿಂದ 16 ಕಿಲೋಮೀಟರ್ ಎತ್ತರದವರೆಗೆ ಮೋಡಗಳ ರಚನೆಯಾಗಿದೆ. ಬಂಗಾಳ ಕೊಲ್ಲಿಯ ತೇವಾಂಶದಿಂದ ದೇಶದ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಮಳೆಯ ಆರ್ಭಟ. ಸೊ ಹಾಗಾಗಿ ದೆಹಲಿ ಸೇರಿದಾಗೆ ಹಲವು ರಾಜ್ಯಗಳಲ್ಲಿ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್. ಮುಂದಿನ 4-5 ದಿನಗಳ ಕಾಲ ವಾಯುವ್ಯ ಮತ್ತು ಈಶಾನ್ಯ ಭಾರತದಲ್ಲಿ ಮುಂಗಾರು ತೀವ್ರವಾಗಿ ಬರುತ್ತೆ. ಸೊ ಹಾಗಾಗಿ ಮಳೆಯನ್ನು ಸ್ವಾಗತ ಮಾಡಬೇಕಾಗತ್ತೆ, ಜೊತೆಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.
ಸೊ ಹಾಗಾಗಿ ದೇಶದ ಹವಾಮಾನ ವ್ಯವಸ್ಥೆ ಅಂದಾಗ ನೀವು ಗಮನಿಸಿದ್ರಿ, ಅಸ್ಸಾಂನಲ್ಲಿ 34 ಜನ ಸಾವಿಗೀಡಾಗಿದ್ದಾರೆ, ಜಮ್ಮು ಕಾಶ್ಮೀರ ಭಾಗದಲ್ಲಿ 27 ಮಂದಿ ಸಾವಿಗೀಡಾಗಿದ್ದಾರೆ, ಕರ್ನಾಟಕದಲ್ಲೂ ಕೂಡ 23ರಿಂದ ಮುಂದಿನ 7 ದಿವಸ ನಿರಂತರವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ವಿಶೇಷವಾಗಿ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ.